Hello students, welcome everyone for your online classes. Today let me start with the part 1, that is Lamarckism, which is under your unit 7, that is Introduction to Evolutionary Theories. ಎವಲ್ಯೂಷನರಿ ಥಿಯರೀಸ್ ಬಗ್ಗೆ ನಾವು ಇಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀವಿ ಈ ಒಂದು ಯೂನಿಟಲ್ಲಿ. ಸೊ ಇನ್ ದ್ಯಾಟ್ ಯೂನಿಟ್, ಸೊ ಫಸ್ಟ್ ಥಿಯರಿ ವಿಚ್ ಯು ವಿಲ್ ಬಿ in detail studying is Lamarckism. So it comes under paper 5, okay, genetics and evolutionary biology, 5th semester syllabus. So the topics, as I said, you theories of biological evolution or theories of evolution, anything you can say, it's same, one at the same. So first a theory is Lamarckism theory. Okay, so we'll see what is that. Introduction to the theories of evolution. Lamarckism, this is also called as theory of inheritance of acquired characters. ಇದನ್ನು ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತಲೂ ಕೂಡ ಕರಿತೀವಿ, ಅಥವಾ ಲೆಮಾರ್ಕಿಸಮ್ ಅಂತ ಕರಿತೀವಿ, ಅಥವಾ ಲೆಮಾರ್ಕ್ ಥಿಯರಿ ಅಂತಲೂ ಕೂಡ ಕರಿತೀವಿ. ಸೊ ಇಟ್ ಈಸ್ ನೇಮ್ಡ್ ಆಫ್ಟರ್, ಓಕೆ, ದ ಪರ್ಸನ್ ಹೂ ಹ್ಯಾಸ್ ಪ್ರಪೋಸ್ಡ್ ದಿಸ್ ಥಿಯರಿ. ಸೊ he is called as Jean Baptiste Lamarck, okay, which you are seeing here in the diagram. He was the person. So this theory states that evolution of life forms occurred by the inheritance of acquired characters. So what he said was, evolution ಆಗಬೇಕಾದ್ರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಎವಲ್ಯೂಷನ್ ಆಗಬೇಕಾದ್ರೆ ಅಲ್ಲಿ ಕ್ಯಾರೆಕ್ಟರ್ಸ್ ಇನ್ಹೆರಿಟ್ ಆಗಬೇಕು. ಎಂಥ ಕ್ಯಾರೆಕ್ಟರ್ಸು? ಪೇರೆಂಟ್ಸಲ್ಲಿ ಇರೋವಂಥ ಗುಡ್ ಕ್ಯಾರೆಕ್ಟರ್ಸ್ ಅದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಇನ್ಹೆರಿಟ್ ಆಗಬೇಕು. ಆವಾಗ ಮಾತ್ರ ಎವಲ್ಯೂಷನ್ ಆಗುತ್ತೆ. ಸೊ ಇನ್ಹೆರಿಟ್ ಆದಾಗ ಮತ್ತೆ ಓಲ್ಡ್ ಏನು ಕ್ಯಾರೆಕ್ಟರ್ಸ್ ಇರುತ್ತೆ ಅದಕ್ಕೆ ತಕ್ಕಂಗೆ ಅಕಾರ್ಡಿಂಗ್ ಟು ದ ನ್ಯೂ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ಲೀಡ್ಸ್ ಟು ಚೇಂಜಸ್ ಇನ್ ದ ಕ್ಯಾರೆಕ್ಟರ್ಸ್ ಟು. ಸೊ ದೆನ್ ದಟ್ ಲೀಡ್ಸ್ ಟು ದ ಎವಲ್ಯೂಷನ್ ಅಂತ ಹೇಳ್ತಾರೆ. Okay, what are the salient features of Lamarckism? First salient feature is, there are 9 salient features. In that, first one is simple living organisms are followed by complex living organisms. ಓಕೆನಾ? ಸೊ ಯಾವತ್ತೂ ಕೂಡ ಎವಲ್ಯೂಷನ್ ಹೇಗಾಗೈತೆ, ಸಿಂಪಲ್ ಫಾರ್ಮಿಂದ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಬ್ಯಾಕ್ಟೀರಿಯಾಸ್, ಇಟ್ ಹ್ಯಾಸ್ ಗಾನ್ ಟು ಲೈಕ್ ಆಲ್ಗೆ, ಬ್ರಯೋಫೈಟ್ಸ್, ರೆಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್, ಪ್ಲಾಂಟ್ಸಲ್ಲಿ. ಆ್ಯನಿಮಲ್ಸಲ್ಲಿ ಬಂದಾಗ ಪೊರಿಫೆರಾ, ಸಿಲೆಂಟ್ರೇಟಾ, ಓಕೆ, ನೈಡೇರಿಯಾ, ಪ್ಲಾಟಿಹೆಲ್ಮಿಂಥಸ್, ಆಸ್ಕಿಹೆಲ್ಮಿಂಥಸ್, ಅನೆಲಿಡಾ, ಆರ್ಥ್ರೋಪೋಡಾ, ಎಕೆನೋಡಮ್, ಆಮೇಲೆ ಕಾರ್ಡೇಟಾ ಸ್ಟಾರ್ಟ್ ಆಗುತ್ತೆ. ಈ ಥರ ಯಾವತ್ತೂ ಕೂಡ ಎವಲ್ಯೂಷನ್ ಆಗಿರೋದು ಹೇಗೆ, ಇವಾಲ್ವ್ ಆಗೋದು ಸಿಂಪಲ್ ಲಿವಿಂಗ್ ಆರ್ಗನಿಸಮ್ಸಿಂದ ಕಾಂಪ್ಲೆಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ದೆನ್ ವಾಟ್ ಈ ಸೆಡ್ ವಾಸ್ ಸೆಕೆಂಡ್ ಪಾಯಿಂಟ್, ಎನ್ವಿರಾನ್ಮೆಂಟ್ ಕಂಟ್ರೋಲ್ಸ್ ದ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮಲ್ಲಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ದೇರ್ ಸಮ್ ಕ್ಯಾರೆಕ್ಟರ್ಸ್ ಆರ್ ದ ಫ್ಯೂಚರ್ಸ್ ಇನ್ ದನ್ ಆರ್ಗ್ಯಾನಿಸಮ್ ಈಸ್ ಕಂಟ್ರೋಲ್ಡ್ ಬೈ ದ ಎನ್ವಿರಾನ್ಮೆಂಟ್. ಓಕೆ, ಸೊ ಇಫ್ ಹೈ ಟೆಂಪ್ರೇಚರ್ ಇದ್ದರೆ ಅದಕ್ಕೆ ಒಂಥರ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಲೋ ಟೆಂಪ್ರೇಚರ್ ಇದ್ದರೆ ಅದಕ್ಕೆ ಒಂಥರ ಚೇಂಜಸ್ ಆಗುತ್ತೆ, ಲೈಕ್ ದಟ್. ದೆನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಚೇಂಜ್ ಇನ್ ಕೋರ್ಸ್ ಆಫ್ ಟೈಮ್ ಟು ಬಿಕಮ್ ಮೋರ್ ಕಾಂಪ್ಲೆಕ್ಸ್. ಯಾವುದೇ ಆರ್ಗ್ಯಾನಿಸಮ್ ಆಗಿರಲಿ ಅದು ಹೇಗಿರುತ್ತೆ ಹಾಗೇ ಇರೋದಿಲ್ಲ, ಚೇಂಜಸ್ ಆಗ್ತಾ ಆ ಎನ್ವಿರಾನ್ಮೆಂಟಲ್ಲಿ ಚೇಂಜಸ್ ಆದಾಗ ಆ ಎನ್ವಿರಾನ್ಮೆಂಟಲ್ಲಿ ಅದು ಬದುಕಬೇಕಾದ್ರೆ ಅದಕ್ಕೆ ತಕ್ಕಂಗೆ ಇದು ಕೂಡ ಕೆಲವೊಂದು ಚೇಂಜಸನ್ನು ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್. ದೆನ್ changes in the environment provide new needs for the organism. That's what I said you, new needs ಆವಾಗ ಅರೈಸ್ ಆಗುತ್ತೆ, ನೀಡ್ಸು ಆವಾಗ ಡೆವಲಪ್ ಆಗುತ್ತೆ. ಇನ್ ರೆಸ್ಪಾನ್ಸ್ ಟು ದ ನೀಡ್ಸ್ ನ್ಯೂ ಸ್ಟ್ರಕ್ಚರ್ಸ್ ಆರ್ ಡೆವಲಪ್. ಯಾವಾಗ ಹೊಸ ನೀಡ್ಸ್ ಆಗುತ್ತೆ, ಇನ್ ರೆಸ್ಪಾನ್ಸ್ ಟು ದೋಸ್ ನೀಡ್ಸ್, ಟು ಫುಲ್ಫಿಲ್ ದೋಸ್ ನೀಡ್ಸ್, ನ್ಯೂ ಸ್ಟ್ರಕ್ಚರ್ಸ್ ಆ ಆರ್ಗ್ಯಾನಿಸಮಲ್ಲಿ ಕೆಲವೊಂದು ನ್ಯೂ ಸ್ಟ್ರಕ್ಚರ್ಸ್ ಡೆವಲಪ್ ಆಗುತ್ತೆ. ಓಕೆ, ಸೊ ವೇರಿಯೇಷನ್ ಇನ್ ಆರ್ಗ್ಯಾನಿಸಮ್ ಅರೈಸ್ ಥ್ರೂ ದ ಎಫೆಕ್ಟ್ ಆಫ್ ಯೂಸ್ ಆ್ಯಂಡ್ ಡಿಸ್ಯೂಸ್. ಆ ಸ್ಟ್ರಕ್ಚರ್ಸನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ ಅಥವಾ ಕಂಟಿನ್ಯೂಸ್ ಆಗಿ ಡಿಸ್ಯೂಸ್ ಮಾಡ್ತೀರಾ, ಸೊ ಇದ್ರ ಮೇಲೆ ನಿಮಗೆ ವೇರಿಯೇಷನ್, ಆರ್ಗ್ಯಾನಿಸಮಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ವೇರಿಯೇಷನ್ಸ್ ಅಂತ ಹೇಳಿದ್ರೆ ಚೇಂಜಸ್, ಡೈವರ್ಸಿಟಿ, ವೆರೈಟಿ, ಓಕೆ, ವಿವಿಧತೆ ಅಂತ ಹೇಳ್ತೀವಿ. ದೆನ್ ಸೆವೆಂತ್ ಪ್ರಿನ್ಸಿಪಲ್ ಇಸ್ ಕಂಟಿನ್ಯೂಯಲ್ ಯೂಸ್ ಮೇಕ್ ಅ ಸ್ಟ್ರಕ್ಚರ್ ಗ್ರೇಟ್ಲಿ ಡೆವಲಪ್ಡ್ ಆ್ಯಂಡ್ ಇದಕ್ಕೆ ಆಪೋಸಿಟ್ ಆಗಿ ಆ್ಯಂಡ್ ಡಿಸ್ಯೂಸ್ ಮೇಕ್ಸ್ ದ ಸ್ಟ್ರಕ್ಚರ್ ಏಟ್ರೋಫೈಡ್. ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಆರ್ಗನ್ನ, ಬಾಡಿ ಸ್ಟ್ರಕ್ಚರನ್ನು ನೀವು ಯೂಸ್ ಮಾಡ್ತಿದ್ರೆ ಅದೇನಾಗುತ್ತೆ, ಗ್ರೇಟ್ಲಿ ಡೆವಲಪ್ ಆಗುತ್ತೆ. ಇಫ್ ಯು ಆರ್ ನಾಟ್ ಯೂಸಿಂಗ್ ಅಟ್ ಆಲ್, ಅದು ಹಾಗೆ ಸುಮ್ಮನೆ ವೇಸ್ಟ್ ಬಾಡಿ ಥರ ಬಿದ್ದಿದ್ರೆ ಅದು ಏಟ್ರೋಫೈಡ್, ಅದು ವೆಸ್ಟೀಜ್ ಆಗುತ್ತೆ. ಏಟ್ರೋಫೈಡ್ ಅಂತ ಹೇಳಿದರೆ ಡಿಸ್ಇಂಟಿಗ್ರೇಟ್ ಆಗುತ್ತೆ, ನಾನ್ ಫಂಕ್ಷನಲ್ ಆಗುತ್ತೆ ಅಂತ. ಸೊ ದೆನ್ ನೆಕ್ಸ್ಟ್ ಪ್ರಿನ್ಸಿಪಲ್ new structures develop in response to environment. So these are called as acquired characters.
ಓಕೆ, ಏನು ಕ್ಯಾರೆಕ್ಟರ್ಸನ್ನು ನೀವು ಅಕ್ವೈರ್ ಮಾಡ್ಕೋತೀರಾ, ಹೊಂದ್ಕೋತೀರಾ, ಓಕೆ, ಕೊಂಡ್ಕೋತೀರಾ, ಅದನ್ನು ನಾವು ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಯಾತಕ್ಕೋಸ್ಕರ ಬದಲಾಗ್ತಿರುವಂಥ ಎನ್ವಿರಾನ್ಮೆಂಟಲ್ ಚೇಂಜಸ್ಗೆ ನೀವು ಸರ್ವೈವ್ ಆಗಬೇಕಾದ್ರೆ ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ನ ನೀವು ಮಾಡ್ಕೋತೀರಾ. ಆ ಚೇಂಜಸ್ಗೆ ಸಲುವಾಗಿ ಕೆಲವೊಂದು ಕ್ಯಾರೆಕ್ಟರ್ಸ್, ಆರ್ಗನ್ಸ್ ಡೆವಲಪ್ ಆಗಿರುತ್ತೆ, ಕ್ಯಾರೆಕ್ಟರ್ಸ್ ಡೆವಲಪ್ ಆಗಿರುತ್ತೆ. ಆ ಕ್ಯಾರೆಕ್ಟರ್ಸನ್ನು ನಾವು ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ದೆನ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಆರ್ ಇನ್ಹೆರಿಟೆಡ್ ಆ್ಯಂಡ್ ನ್ಯೂ ಸ್ಪೀಶೀಸ್ ಇಸ್ ಪ್ರೊಡ್ಯೂಸ್ಡ್. ಈ ಕ್ಯಾರೆಕ್ಟರ್ ಇನ್ಹೆರಿಟ್ ಆದಾಗ, ವಾಟ್ ಈಸ್ ಇನ್ಹೆರಿಟೆಡ್, ಜೀನ್ಸ್ ಕಂಟ್ರೋಲ್ ಮಾಡಿದಾಗ, ಕಂಪ್ಲೀಟಾಗಿ ಅದು ಜೆನೆಟಿಕ್ ಬ್ಯಾಲೆನ್ಸ್ ಆದಾಗ, ಇಟ್ ಈಸ್ ಅಂಡರ್ ಜೆನೆಟಿಕ್ ಕಂಟ್ರೋಲ್ ಅಂತ ಆದಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ, ನ್ಯೂ ಸ್ಪೀಶೀಸ್ ಡೆವಲಪ್ ಆಗುತ್ತೆ. ಇದನ್ನು ನಾವು ಎವಲ್ಯೂಷನ್ ಅಂತ ಹೇಳ್ತೀವಿ. ಸೊ salient features of the Lamarckism we have studied. Now principles of Lamarckism. Internal urge of organism, same thing. ಇಲ್ಲಿ ಏನಾಗುತ್ತೆ, ಇಂಟರ್ನಲ್ ಅರ್ಜ್ ಆಫ್ ದ ಆರ್ಗ್ಯಾನಿಸಮಲ್ಲಿ ಸೊ ಕೆಲವೊಂದು ಇಂಟರ್ನಲ್ ಅರ್ಜ್ ಇರುತ್ತೆ. ಅಂದರೆ ಇವಾಗ ನಾವು ಬೆಳಿಗ್ಗೆ ಎದ್ದೊಳ್ತೀವಿ, ಓಕೆ, ವಿಲ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಓಕೆ, ವಿಲ್ ಬಿ ದೇರ್ ಟಿಲ್ 10 o'clock 11 o'clock, ಮತ್ತು 12 ಗಂಟೆ ತನಕ, ಅಟ್ಲೀಸ್ಟ್ 12 ಗಂಟೆ ಆದಮೇಲೆ ನಿಮ್ಗೆ ಹೊಟ್ಟೆ ಹಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಯು ಫೀಲ್ ಲೈಕ್ ಯು ವಾಂಟ್ ಟು ಈಟ್ ಸಮಥಿಂಗ್, ಯು ವಾಂಟ್ ಟು ಡ್ರಿಂಕ್ ಸಮಥಿಂಗ್, ಓಕೆ, ಥರ್ಸ್ಟ್, ಹಂಗರ್, ಆಲ್ ದೀಸ್ ಆರ್ ದ ಇಂಟರ್ನಲ್ ಅರ್ಜ್ ಆಫ್ ದ ಆರ್ಗ್ಯಾನಿಸಮ್. ಓಕೆ, so ಈ ಥರ their organism will have the internal urge. This is the first principle. Then environment and new needs. So because of the changes in the environment, new needs will develop. Okay, so there is an urge for new needs to be developed. So develop ಆದಾಗ then needsಗೆ ಓವರ್ಕಮ್ ಆಗೋದಕ್ಕೆ, ಟು ಫುಲ್ಫಿಲ್ ದ ನೀಡ್ಸ್, ಸೇಮ್ ಥಿಂಗ್ ವಾಟ್ ಯು ಹ್ಯಾವ್ ಸ್ಟಡೀಡ್ ಇನ್ ದ salient ಫೀಚರ್ಸ್. ಯೂಸ್ ಆ್ಯಂಡ್ ಡಿಸ್ಯೂಸ್, ಕೆಲವೊಂದು ಆರ್ಗನ್ಸ್ನ ನಾವು ಏನು ಮಾಡ್ತೀವಿ, ನಮ್ಮ ಬಾಡಿಯಲ್ಲಿ ಕೆಲವೊಂದು ಆರ್ಗನ್ಸ್ ಡೆವಲಪ್ ಆಗುತ್ತೆ, ಹೊಸ ಆರ್ಗನ್ಸ್. ಅದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ, ಡಿಸ್ಯೂಸ್ ಮಾಡ್ತೀರಾ. ಅದ್ರ ಮೇಲೆ ಅದು ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ, ಡಿಸ್ಯೂಸ್ ಮಾಡಿದ್ರೆ ಅದು ಏಟ್ರೋಫೈಡ್ ಆಗುತ್ತೆ. ದೆನ್ ಫೋರ್ತ್ ಪ್ರಿನ್ಸಿಪಲ್ ಬಂದು ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಏನು ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಇರುತ್ತೆ ಅದು ಇನ್ಹೆರಿಟ್ ಆಗುತ್ತೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ. ನಿಮ್ಮ ಪೇರೆಂಟ್ಸಿಂದ ನಿಮಗೆ ಬರುತ್ತೆ, ನಿಮ್ಮಿಂದ ಇಟ್ ಗೋಸ್ ಟು ಯುವರ್ ಚಿಲ್ಡ್ರನ್ಸ್, ಲೈಕ್ ದ್ಯಾಟ್ ಇಟ್ ವಿಲ್ ಕಂಟಿನ್ಯೂ. ಸೊ ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ದ ಲೆಮಾರ್ಕ್ಸ್. Then acquired characters, they develop by use and disuse of the organs. Okay, this acquired characters develop ಆಗಬೇಕಾದ್ರೆ ಕೆಲವೊಂದು ಆರ್ಗನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರ್ತಾರೆ ಅಥವಾ ಡಿಸ್ಯೂಸ್ ಮಾಡ್ತಿರ್ತಾರೆ. ಸೊ ಫಸ್ಟ್ ಹಿಯರ್ ಎವಲ್ಯೂಷನ್ ಬೈ ಯೂಸ್ ಆಫ್ ಆರ್ಗನ್ಸ್ ಆ್ಯಂಡ್ ಎವಲ್ಯೂಷನ್ ಬೈ ಡಿಸ್ಯೂಸ್ ಆಫ್ ಆರ್ಗನ್ಸ್. ಎರಡು ಥರ ನಿಮಗೆ ಆಗುತ್ತೆ. ಹೌ ಎವಲ್ಯೂಷನ್ ವಿಲ್ ಟೇಕ್ಸ್ ಪ್ಲೇಸ್ ಬೈ ಯೂಸ್ ಆಫ್ ಆರ್ಗನ್. ಎಕ್ಸಾಂಪಲ್ ಈಸ್ ಲಾಂಗ್ ನೆಕ್ ಆಫ್ ಜಿರಾಫೆ. Okay, so that is due to continuous elongation to forage the leaves of the trees. ಸೊ ಇಲ್ಲಿ ಏನಾಗುತ್ತೆ, ಸೊ ಡ್ರಾಟ್ ಕಂಡೀಷನ್ ಪ್ರಿವೇಲ್ ಆದಾಗ ಜಿರಾಫೆ ವಾಸ್ ನಾಟ್ ಲೈಕ್ ದ್ಯಾಟ್. ಫಸ್ಟ್ ತುಂಬ ಸೈಜ್ ಅದರದ್ದು ತುಂಬ ಚಿಕ್ಕದು ಇನ್ ದ ಸೆನ್ಸ್ ಇಟ್ ವಾಸ್ ಸ್ಮಾಲ್, ಇಟ್ಸ್ ಹೈಟ್ ವಾಸ್ ವೆರಿ ಲೆಸ್. ಸೊ ಡ್ಯೂ ಟು ಡ್ರಾಟ್ ಕಂಡೀಷನ್ ವಾಟ್ ಹ್ಯಾಪನ್, ಆಲ್ ದ ಗ್ರಾಸಸ್, ಆಲ್ ದ ಹರ್ಬ್ಸ್ ಆ್ಯಂಡ್ shrubs ಎಲ್ಲನೂ ಕೂಡ ತಿಂದಾಕ್ತಾರೆ, ಎಲ್ಲ ಹರ್ಬಿವರಸ್ ಆನಿಮಲ್ಸ್. ದೆನ್ ದೆರ್ ವಾಸ್ ಅ ನೀಡ್ ಫಾರ್ ದ್ಯಾಟ್, ಓಕೆ, ಟು ಡಿಪೆಂಡ್ ಆನ್ ದ ಲಾಂಗರ್ ಟ್ರೀಸ್ ಫಾರ್ ಇಟ್ಸ್ ಫುಡ್. ಆವಾಗ ಏನು ಮಾಡುತ್ತೆ, ನೆಕ್ಕನ್ನ ಸ್ಟ್ರೆಚ್ ಮಾಡ್ತಾ ಮೇಲ್ಗಡೆ ಇರೋವಂಥ ಲೀವ್ಸನ್ನ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೆನ್ ಇಟ್ ವಾಸ್ ಸ್ಟ್ರೆಚಿಂಗ್ ಕಂಟಿನ್ಯೂಯಸ್ಲಿ ಇಟ್ಸ್ ನೆಕ್, ದ ವರ್ಟಿಬ್ರಾ ನೆಕ್ಕು, ನಿಮ್ಮ ವರ್ಟಿಬ್ರಲ್ ಕಾಲಮಲ್ಲಿ ಇರುವಂಥ ವರ್ಟಿಬ್ರೇಸ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಆಗ್ತಾ ಉದ್ದ ಆಗಿಬಿಡುತ್ತೆ. ಲೈಕ್ ದ್ಯಾಟ್ ಇಟ್ಸ್ ಲಾಂಗ್ ನೆಕ್ ವಾಸ್ ಡೆವಲಪ್ಡ್. ದಿಸ್ ಅಕ್ವೈರ್ಡ್ ಕ್ಯಾರೆಕ್ಟರ್ ವಾಸ್ ಇನ್ಹೆರಿಟೆಡ್ ಟು ಸಕ್ಸೀಡಿಂಗ್ ಜನ್ರೇಷನ್ಸ್. ಓಕೆ, ಇಲ್ಲಿ ತನಕ ನೋಡ್ತಿರುವಂಥ ಜಿರಾಫೇಸ್ ಎಲ್ಲನೂ ಕೂಡ ಲಾಂಗ್ ನೆಕ್ ಇರುವಂಥದ್ದು. ಸೊ ಆ ಕ್ಯಾರೆಕ್ಟರ್ ಇನ್ಹೆರಿಟ್ ಆಗೈತೆ ಅಂತ. ಓಕೆ, ದೆನ್ ಎವಲ್ಯೂಷನ್ ಬೈ ಡಿಸ್ಯೂಸ್. ಎಕ್ಸಾಂಪಲ್ ಡಿಸಪಿಯರೆನ್ಸ್ ಆಫ್ ಲಿಮ್ಸ್ ಇನ್ ಸ್ನೇಕ್ಸ್ ವಾಸ್ ದೇ ವೇರ್ ನಾಟ್ ಯೂಸಿಂಗ್ ದಟ್ ಮಚ್ ಆಫ್ ಲೆಗ್ಸ್. ದೇ ಯೂಶ್ವಲಿ ಬರೋಯಿಂಗ್ ಫಾರ್ಮ್ ಇರೋದ್ರಿಂದ ಕೆಳಗಡೆ ಯೂಶ್ವಲಿ ಅದು ಅಷ್ಟೊಂದು ಲೆಗ್ಸನ್ನ ಲಿಮ್ಸನ್ನ ಯೂಸ್ ಮಾಡ್ತಿರಲಿಲ್ಲ ಫಾರ್ ದ ವಾಕಿಂಗ್ ಆ್ಯಂಡ್ ಆಲ್. ಇಟ್ ಆಲ್ಮೋಸ್ಟ್ ಯೂಸ್ ಟು ಕ್ರಾಲ್. ಓಕೆ, ಸೊ ಕ್ರಾಲಿಂಗ್ ಮಾಡ್ತಿದ್ದು. ಬಟ್ ದೆನ್ ಬಿಕಾಸ್ ಆಫ್ ದಿಸ್ ಕಂಟಿನ್ಯೂಸ್ ಡಿಸ್ಯೂಸ್ ಆಫ್ ಇಟ್ಸ್ ಲಿಮ್ಸ್ ವಾಟ್ ಹ್ಯಾಪನ್, ಕಂಟಿನ್ಯೂಸ್ ಆಗಿ ಲಿಮ್ಸೇ ಡಿಸಪಿಯರ್ ಆಯಿತು. ಓಕೆ, ಯು ಕ್ಯಾನ್ ಸಿ ಫಾರ್ ಲಿಸರ್ಡ್ಸ್ ಆ್ಯಂಡ್ ಆಲ್, ಲಿಸರ್ಡ್ಸ್ಗೆ, ನಿಮ್ಮ ಕ್ರೊಕೊಡೈಲ್ಸ್ಗೆಲ್ಲ ಆಯ್ತಲ್ಲ, ಬಟ್ ಇಟ್ ಈಸ್ ಆಬ್ಸೆಂಟ್ ಫಾರ್ ಯುವರ್ ಸ್ನೇಕ್ಸ್. ಓಕೆ, ದೆನ್ criticism, all this is about what we have studied till now is about your Lamarckism. So this theory was eliminated from the theories of evolutionary biology. ಯಾಕೆ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಇಸ್ ಪ್ರೂವ್ ದಟ್ ದ ಕ್ಯಾರೆಕ್ಟರ್ಸ್ ಆರ್ ಇನ್ಹೆರಿಟೆಡ್ ಓನ್ಲಿ ಥ್ರೂ ದ ಜೀನ್ಸ್. ಸೊ ಇವಾಗ as the molecular biology is very much developed, technology is very much developed, genetic engineering, biotechnology is developed,
the whole and sole reason for the transmission of the characters is the genes anta namage gottu. Okay, every character is controlled by a gene. You have studied this. So this Lamarckism theory was completely discarded. Why? Because what he is telling is environment needs will lead to the development of the new organs of the characters, and those characters will develop if they are used, and they will disappear if it is not used. Then the developed characters are inherited anta ಹೇಳ್ತಾರೆ. But the reason for here the characters are inherited only because of the genes here. Okay, and every character is controlled by the genes and inherited only through the genes. So they, because of this particular, only this is the very very important criticism which lead to the elimination of the Lamarckism theory. Okay, here you can see that elongation of the neck of the giraffe according to the Lamarck. Original short necked ancestor was like this. Okay, then they used to they keep on stretching their neck to reach the leaves of higher plants upon the trees, and then stretching and stretching until neck becomes progressively longer. Okay, it has to reach this part, so by continuous stretching of its neck it became like this. Okay, so then example for this one, disuse theory. As I said you, first they had legs, reptiles were having legs, and when it evolution ಆಯಿತು, lizards got converted into lizards in the snakes. ಯಾವಾಗ ಎವಲ್ಯೂಷನ್ ಆಗುತ್ತೆ ಆವಾಗ legs were completely absent or limbs were completely absent. Okay, so this is about the Lamarckism theory. Let me tell you once again what we have studied. We have started with the evolutionary theories, and in that I told you about the theory of inheritance of acquired characters or Lamarckism theory. So this was proposed by Lamarck. It states that evolution of the life forms occurred by the inheritance of the acquired characters. So salient features, there are 9 different salient features. Okay, and principles, 4 important principles. First is internal urge of organism, then environment and new needs, then use and disuse theory, and then inheritance of the acquired characters. These are the 4 principles on which the Lamarckism theory has been dependent. I have told you everything in detail. Okay, then example, acquired characters, they develop by use and disuse of the organ. I have given you one example how the evolution takes place by use of organ and how the evolution takes place by disuse of the organs. Okay, here long neck of giraffe, that is due to continuous elongation to forage leaves on the trees, is one of the best example. Okay, this character is inherited to succeeding generations. Then evolution by disuse, disappearance of the limbs in case of the snakes. Okay, criticism, it was eliminated because the characters are inherited only through the genes. Everyone know that, and it is practically proved, scientifically proved, and we all agree with this. Henceforth this particular theory was discarded, okay, or eliminated. Okay, so this is about your Lamarckism theory. So with this I'll stop the theory of Lamarck or theory of inheritance of acquired characters. Okay, so thank you everyone for listening.